ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ಖತರ್ನಾಕ್ ದಂಪತಿ ಚಿನ್ನದ ವ್ಯಾಪಾರಿಗೆ ಕೋಟಿ ಕೋಟಿ ನಾಮ ಹಾಕಿದ್ದಾರೆ. ಸುಮಾರು 10 ಕೋಟಿ ಮೌಲ್ಯದ 14 ಕೆಜಿಗೂ ಅಧಿಕ ಚಿನ್ನ ಪಡೆದು ವಂಚಿಸಿದ್ದಾರೆ. ಇದಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದ್ದು ನಟ ಧರ್ಮೇಂದ್ರ ಹೆಸರು ಕೂಡ ತಗಲಾಕೊಂಡಿದೆ. ಟಿಲ್ 14 crores ತನಕ ಹೋಗುತ್ತೆ. ಡಿಕೆ ಸುರೇಶ್ ಅವ್ರ ಹತ್ರ ಫೋನ್ ಮಾಡಿಸಿ ನಮಗ್ ಗೋಲ್ಡ್ ಕೊಡಿ, ನಮಗ್ ಬೇಕು ಅಂತ ಹೇಳ್ಸಿದಕ್ಕೇನೆ ನಾವು ಕೊಟ್ಟಿದ್ದು. ಬರೀ ಐಶ್ವರ್ಯ ಅವ್ರು ಬಂದು ಕೇಳಿದಿದ್ರೆ ನಾವು ಕೊಡ್ತಿರ್ಲಿಲ್ಲ. ಉದ್ದೇಶಪೂರ್ವಕವಾಗಿ ಮಾಡಿರೋದು, ಇದು ಚೀಟ್ ಮಾಡಬೇಕಂತಾನೆ ಮಾಡಿರೋದು. ಇದು ಅದೇ ಇಂಥ ಕೆಲಸ ಮಾಡಿದ್ದಾರೆ. ನಮ್ಮಂತ ಪಬ್ಲಿಕ್ ಫಿಗರ್ನ ಅವಮಾನ ಮಾಡೋದಕ್ಕೆ ಮಾಡಿದ್ದಾರೆ ವನಿತಾ ಅವರು. ನೋಡೋಕೆ ಹೈ-ಫೈ ಕೊಳದಂತೆ ಪೋಸ್ ಕೊಡ್ತಿರುವ ಈಕೆಯ ಹೆಸರು ಐಶ್ವರ್ಯ ಗೌಡ ಅಲಿಯಾಸ್ ನವ್ಯಶ್ರೀ. RR ನಗರದವಳು. ಕತ್ತಲ್ಲಿರುವ ಒಡವೆ ನೋಡಿದ್ರೆ ಸಾಕು ಯಾರೇ ಆದ್ರೂ ಯಾಮಾರ್ತಾರೆ. ಅಂಥದ್ರಲ್ಲಿ ಈಕೆಯ ಜೊತೆ ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಸೇರಿದ್ರೆ ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್. ಡಿಕೆ ಸುರೇಶ್ ಸಹೋದರಿ ಎಂದು ನಂಬಿಸಿ ಕೋಟಿ ಕೋಟಿ ವಂಚನೆ. 9,82 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನ ಖರೀದಿಸಿ ಬಂಗನಾಮ. ಮಾಜಿ ಸಂಸದ ಡಿಕೆ ಸುರೇಶ್ ತಂಗಿ ಹಾಗೂ ಉದ್ಯಮಿ ಅಂತ ಹೇಳ್ಕೊಂಡು ಈ ಖತರ್ನಾಕ್ ಐಶ್ವರ್ಯ ಗೌಡ ವಾರಾಹಿ ಚಿನ್ನಾಭರಣ ಮಳಿಗೆ ಮಾಲೀಕರಿಗೆ 9 ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚಿಸಿದ್ದಾಳೆ. ಈ ಬಗ್ಗೆ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಶಾಪ್ ಮಾಲೀಕರಾದ ವನಿತಾ ಐತಾಳ್, ವಂಚಕಿ ಐಶ್ವರ್ಯ ಹಾಗೂ ಹರೀಶ್ ಕೆ ಎಂಬ ದಂಪತಿ ವಿರುದ್ಧ ದೂರು ನೀಡಿದ್ದಾರೆ. ಅಂದ್ಹಾಗೆ ಈ ಐಶ್ವರ್ಯ 2023ರ ಅಕ್ಟೋಬರ್ನಿಂದ 2024ರ ಏಪ್ರಿಲ್ವರೆಗೆ ಹಂತ ಹಂತವಾಗಿ ಒಟ್ಟು 9,82 ಲಕ್ಷ ಮೌಲ್ಯದ 14 ಕೆಜಿ 660 ಗ್ರಾಂ ಚಿನ್ನ ಪಡೆದು ವಂಚಿಸಿದ್ದಾಳೆ. ರಾಜಕಾರಣಿಗಳ ಮೂಲಕ ಹೆಚ್ಚಿನ ಚಿನ್ನದ ವ್ಯಾಪಾರ ಮಾಡಿಸ್ತೀನಿ ಅಂತ ನಂಬಿಸಿ ಮೋಸ ಮಾಡಿದ್ದಾಳೆ. ಚಿನ್ನದ ಹಣ ಪಾವತಿಗೆ ಕೇಳಿದಾಗ ಡಿಕೆ ಸುರೇಶ್ ಧ್ವನಿಯಂತೆ ಕರೆ ಮಾಡಿಸಿ ಕಾಲಾವಕಾಶ ಕೋರಿದ್ರಂತೆ. ಆದ್ರೆ ಮತ್ತೆ ಹಣ ಕೇಳಿದಾಗ ಕೊಟ್ಟಾಗ್ ತಗೋಬೇಕು ಅಂತ ಧಮಕಿ ಹಾಕಿದ್ದಾಳೆ ಅಂತ ದೂರಿನಲ್ಲಿ ತಿಳಿಸಿದ್ದಾರೆ. ಇನ್ನು ಈ ಬಗ್ಗೆ ಮಾತನಾಡಿದ ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಮಳಿಗೆ ಮಾಲಕಿ ವನಿತಾ, ನಾವು ಕೇಸ್ ಸಂಬಂಧ ಡಿಕೆ ಸುರೇಶ್ ಬಳಿ ಹೋದಾಗ ಅವರು ಕ್ರಮ ವಹಿಸ್ತೇವೆ ಅಂತ ಹೇಳಿದ್ರು. ಆದರೆ ಈವರೆಗೆ ಏನೂ ಆಗಿಲ್ಲ. ಪೊಲೀಸರು ರಿಕವರಿ ಮಾಡಿಕೊಡ್ತಾರೆಂಬ ಭರವಸೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇನ್ನು ವಾರಾಹಿ ವರ್ಲ್ಡ್ ಆಫ್ ಗೋಲ್ಡ್ ಪಾರ್ಟ್ನರ್ ಅಭಿನಯ್ ಮಾತನಾಡಿ, ಆರೋಪಿ ಐಶ್ವರ್ಯ ಲುಲು ಮಾಲ್ ಮಾಲೀಕೆ ಎಂದಿದ್ರು. ಕೆಲ ಪೊಲೀಸರು ಹಾಗೂ ಪ್ರಭಾವಿಗಳ ಜೊತೆಗಿನ ಫೋಟೋ ತೋರಿಸಿದಾಗ ನಾವು ನಂಬಿ ಮೋಸ ಹೋದೆವು ಎಂದಿದ್ದಾರೆ. ಸರ್ 9 ಅಲ್ಲ, ಟೋಟಲಿ ಇವತ್ತಿನ ವ್ಯಾಲ್ಯೂಯೇಷನ್ ಪ್ರಕಾರ ಟಿಲ್ 14 crores ತನಕ ಹೋಗುತ್ತೆ. ಬಟ್ ನಾವು ಇವಾಗ 1 ವರ್ಷದಿಂದ ಕೊಟ್ಟಿರೋ ಅಂತ 10 ಕೋಟಿ ಮಾತ್ರ ನಾವು ಕ್ಲೇಮ್ ಮಾಡ್ತಿರೋದು. ಎಲ್ಲರನ್ನೂ ನಂಬಿಸಿ ಫಸ್ಟ್ 1-2 ಟ್ರಾನ್ಸಾಕ್ಷನ್ ಕರೆಕ್ಟಾಗೂ ಮಾಡಿ ಆಮೇಲೆ ಸುಮಾರು ಗೋಲ್ಡ್ ತಗೊಂಡ್ರು. ಕೊಡ್ತೀನಿ ಅಂತ ಹೇಳಿ ಕೊಟ್ಟಿಲ್ಲ. ಯಾರ್ದೋ ಕದ್ದಿರೋ ದುಡ್ಡಲ್ಲ, ಇದು ಕಷ್ಟಪಟ್ಟಿರೋ ದುಡ್ಡು. ನಾವು ಬೇರೆಯವ್ರಿಗೆ ಕೊಡಲೇಬೇಕು. ಕೊಡ್ತೀನಿ ಅಂತ ಕೊಡದೆ ನಮಗೆ ಮೋಸ ಮಾಡಿ, ಅದು ಡಿಕೆ ಸುರೇಶ್ ಅವ್ರ ತಂಗಿ ಅಂತ ಹೇಳ್ಕೊಂಡು ಬಂದು ಡಿಕೆ ಸುರೇಶ್ ಅವ್ರ ಹತ್ರ ಫೋನ್ ಮಾಡಿಸಿ ನಮಗೆ ಗೋಲ್ಡ್ ಕೊಡಿ, ನಮಗೆ ಬೇಕು ಅಂತ ಹೇಳ್ಸಿದಕ್ಕೇನೆ ನಾವು ಕೊಟ್ಟಿದ್ದು. ಬರೀ ಐಶ್ವರ್ಯ ಅವ್ರು ಬಂದು ಕೇಳಿದಿದ್ರೆ ನಾವು ಕೊಡ್ತಿರ್ಲಿಲ್ಲ. ಆಮೇಲೆ ನೋಡಿದ್ರೆ ತುಂಬ ಲೇಟಾಗಿ ನಮಗೆ ಗೊತ್ತಾಯ್ತು ಅದು ಸುರೇಶ್ ಅಲ್ಲ, ಅದ್ರ ಬದಲು ಬೇರೆ ಯಾರ ಹತ್ರನೋ ಥ್ರೂ ಮಾತಾಡ್ಸಿದ್ದಾರೆ ಅಂತ. ಸ್ವಲ್ಪ ನಾವು ಈ ಥರ ಇಷ್ಟೊಂದು ದಿನ ಎಲ್ಲ ಮಾಡೋದು ನಮಗೆ ತೊಂದರೆ ಆಗುತ್ತೆ ಅಂತ ನಾವು ಹೇಳಿದ್ದಕ್ಕೆ ಆಮೇಲೆ ತುಂಬ ರೂಡ್ ಆ್ಯಂಡ್ ಶ್ರೂಡಾಗಿ ಮಾತಾಡಿದ್ರು. ನೀವು ಇದೆಲ್ಲ ನಾವು ದುಡ್ಡೆಲ್ಲ ನಾವು ಕೊಟ್ಟಾಗಿಸ್ಕೋಬೇಕು, ಇಲ್ಲಾಂದ್ರೆ ಚೆನ್ನಾಗಿರಲ್ಲ, ಅದು ಇದು ಅಂತ ಬೆದರಿಕೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮನೆ ಹತ್ರ ಹೋಗಿ ಸ್ವಲ್ಪ ದುಡ್ಡು ಕಲೆಕ್ಟ್ ಮಾಡೋಣ ಅಂತ ಹೋದಾಗ ಯಾವಾಗ ನೋಡಿದ್ರು ಬರೀ ಮನೆ ಹತ್ರ ಸ್ವಲ್ಪ ರೌಡಿ ಶೀಟರ್ಗಳೇ ಇರ್ತಾಯಿದ್ರು. ಆಮೇಲೆ ಒಂದಿನ ನಮಗೆ ಈ ಥರನ ನಾವು ಫಾಲೋ ಮಾಡಿ ಆಮೇಲೆ ಗೊತ್ತಾಗಿದ್ದು ನಾವು ಒಬ್ಬರೇ ಅಲ್ಲ, ಸುಮಾರು ಜನ ಇದರಲ್ಲಿ ಮೋಸ ಹೋಗಿದ್ದಾರೆ ಅಂತ ನಮಗೆ ಗೊತ್ತಾಯಿತು. ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ್ರ ನಟ ಧರ್ಮೇಂದ್ರ. ಇನ್ನು ಚಿನ್ನದ ಮಳಿಗೆ ಮಾಲಕಿ ವನಿತಾ ನಟ ಧರ್ಮೇಂದ್ರ ವಿರುದ್ಧವೂ FIR ದಾಖಲಿಸಿದ್ದಾರೆ. ಅಲ್ಲದೆ ಧರ್ಮೇಂದ್ರರಿಂದ ಡಿಕೆ ಸುರೇಶ್ ಅಂತ ಕರೆ ಮಾಡಿಸಿದ್ರು. ಬಳಿಕ ಅವರಿಂದಲೇ ಕೊಲೆ ಬೆದರಿಕೆ ಹಾಕಿದ್ದಾರೆಂದು ದೂರಿನಲ್ಲಿ ತಿಳಿಸಿದ್ದಾರೆ.
ಆದರೆ ನಟ ಧರ್ಮೇಂದ್ರ ಈ ಆರೋಪ ನಿರಾಕರಿಸಿದ್ದಾರೆ. ಯಾರು ಈ ವರಾಯಿ ವನಿತಾ ಅನ್ನೋರು, ಇವ್ರದ್ದು ವರಾಯಿ ಗೋಲ್ಡ್ ಜ್ಯುವೆಲರ್ಸ್. ಆಕ್ಚುಲಿ ಐಶ್ವರ್ಯ ಅವರು ನನ್ನ ಸಿಸ್ಟರ್ ತಗೊಂಡೆ ಅವ್ರು ಮಾತಾಡಿದ್ರು. ನನ್ನ ಸಿಸ್ಟರ್ ಅಲ್ಲಿ ಪರ್ಚೇಸ್ ಮಾಡಿ ಏನೋ ಅಂತ ಹೇಳಿದ್ದು. ನಾನು 1.25 ವರ್ಷದ ಹಿಂದೆ ನಾನು ನನ್ನ ವೈಫ್ನ ಕರ್ಕೊಂಡು ಹೋಗಿ 9 ಲಕ್ಷದ ಒಡವೆ ತೊಗೊಂಡಿದ್ದೀನಿ. ನಾನು ಆ 9 ಲಕ್ಷದ ಒಡವೆ ನಾನು ಐಶ್ವರ್ಯ ಅವ್ರ ಹತ್ರ ನಾನು ಇದು ದುಡ್ಡಿಂದ ಇದ್ದಿತ್ತು, ನಾನು ಅಲ್ಲಿ ತೊಗೊತೀನಿ ಅಂತ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಸಲ ಅವರು ಇನ್ನೂ ಪೇ ಮಾಡಿರಲಿಲ್ಲ ಐಶ್ವರ್ಯ ಅವರು. ಅವಾಗ ನಾನು ಫೋನ್ ಮಾಡಿದಾಗ ನಾನು ಕೊಡ್ತೀನಮ್ಮ, ಇದು ಟೈಮ್ ಕೊಡ್ತಾರೆ ಅಂತ ಕೊಡ್ತಾರೆ ಅಂತ ಹೇಳಿದ್ರು. ಅದು ಕೊಡ್ತೀನಿ ಅಂತ ಹೇಳಿಲ್ಲ. ಅದನ್ನು ತೊಗೊಂಡ್ಬಿಟ್ಟು ನೀವು ಈಗ ಒಂದು ತಿಂಗಳಿಂದ ಎಲ್ಲ ಫೋನ್ ಮಾಡಿ ನನಗೆ ಬೆದರಿಕೆ ಇವರು ವನಿತಾ ಅವ್ರು ಮಾಡಿರೋದನ್ನ. ಏನಾದ್ರು ಒಂದು ಸೆನ್ಸ್ ಇದೆಯಾ ಎಮ್ಮಗೆ? ಓಲಿ ಅಷ್ಟೊಂದು ಕೋಟಿ ವ್ಯವಹಾರ ಮಾಡಿದಲ್ಲ, ಅದೇನು ವ್ಯವಹಾರ ಇಟ್ಕೊಂಡು ಮಾಡಿದಲ್ಲ ಅದನ್ನು ಕೇಳೋಕ್ಕಿಲ್ಲ. ಓಲಿ ನಾನು ಧರ್ಮ ನನಗೆ ಕೊಡಿಲ್ಲ, ನಾನು ಅವ್ರ ಹೆಸರು ಹೇಳ್ಕೊಂಡು ನಾನು ಹೋಗಿ ದುಡ್ಡು ಇಸ್ಕೊಂಡಿದ್ದೀನ, ಇಲ್ಲ ಅವ್ರನ್ನ ಭೇಟಿ ಮಾಡಿದ್ದೀನಿ, ನಾವು ವ್ಯವಹಾರ ಮಾಡಿದ್ದೀನ. ಈ ಥರ ಯಾವುದೋ ವಾಯ್ಸ್ ಇಟ್ಕೊಂಡು ಇನ್ನೊಂದು ಮಾಡಿದೆ ಅನ್ನೊಂದು ಮಾಡಿದೆ ಅಂತ ಇಟ್ಕೊಂಡು ಈ ಥರ ಪಬ್ಲಿಕ್ ಮಾಡ್ಬಿಟ್ಟು ನಮ್ಮ ಹೆಸರು ನಾನು ಮಾಡೋದು. ದಯವಿಟ್ಟು ಅದನ್ನು ಇದ್ದರೆ ಫಸ್ಟ್ ಅದನ್ನು ತೆಗೆಸ್ಬಿಟ್ಟು ದಯವಿಟ್ಟು ನೀವು ನನಗೆ ಕ್ಲಾರಿಫಿಕೇಶನ್ ಕೊಡಿಸ್ಬೇಕು. ನಾನೇನಾದ್ರು ಬೆದರಿಕೆನೋ ಇಲ್ಲ ಆ ಥರ ಏನಾದ್ರು ಮಾತಾಡಿದರೆ ದಯವಿಟ್ಟು ಅದನ್ನು ಕ್ಲಾರಿಫೈ ಮಾಡಿಸ್ಬಿಟ್ಟು ಅವ್ರನ್ನ ಫಸ್ಟ್ ಹೇಳಿರಿ. ಒಟ್ಟಾರೆ ಡಿಕೆ ಸುರೇಶ್ ಹೆಸರಲ್ಲಿ ಐಶ್ವರ್ಯ ಕೋಟಿ ವಂಚನೆ ಮಾಡಿದ್ದಾಳೆ. ಈ ಬಗ್ಗೆ ಪೊಲೀಸರು ತನಿಖೆ ಮಾಡಿ ಕಳೆದುಕೊಂಡ ಚಿನ್ನವನ್ನ ವಾಪಸ್ ಕೊಡಿಸಬೇಕಿದೆ. ಅಲ್ಲದೆ ಇನ್ಮುಂದೆ ಯಾರಾದ್ರೂ ಪ್ರಭಾವಿಗಳ ಹೆಸರಲ್ಲಿ ನಿಮ್ಮ ಹತ್ರ ವ್ಯವಹಾರಕ್ಕೆ ಬಂದ್ರೆ ಕೊಂಚ ಜಾಗರೂಕರಾದ್ರೆ ಉತ್ತಮ. ಶಿವಕುಮಾರ್ ಜೊತೆ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.